ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಪ್ರೀತಿಯ ಬಂಧುಗಳೇ, ಸ್ವಾಮಿ ವಿವೇಕಾನಂದರ ಭಕ್ತಿಯೋಗ ಇಂದಿನ ಅಧ್ಯಾಯ ಮಂತ್ರ. ಕಳೆದ ಬಾರಿ ನಾವು ನೋಡಿದಂತೆ ಭಗವಂತ ಅವತಾರನಾಗಿ ಆಗಮಿಸಿದಾಗ ಅವನು ಲೋಕಕ್ಕೆ ಗುರುವಾಗುತ್ತಾನೆ. ಅವನು ಜಗದ್ಗುರು ಎಂದು ಕರೆಯಲ್ಪಡ್ತಾನೆ. ಉಳಿದ ಎಲ್ಲ ಉದಾತ್ತ ಮಹಾನುಭಾವರಾದ ಸಾಧು ಸಂತ ಸ್ವರೂಪರಾದ ಗುರುಗಳಿಗಿಂತ ಇವನು ಅತ್ಯುತ್ಕೃಷ್ಟ ವಲಯಕ್ಕೆ ಸೇರಿದವನು. ಕಾರಣ, ಇವನು ತನ್ನ ಸ್ಪರ್ಶ ಮಾತ್ರದಿಂದ, ಇಚ್ಛಾ ಮಾತ್ರದಿಂದ ಇನ್ನೊಬ್ಬರಲ್ಲಿ ಆಧ್ಯಾತ್ಮಿಕ ಸತ್ವವನ್ನು ಜಾಗೃತಗೊಳಿಸಬಲ್ಲ. ಎಂತೆಂತಹ ಹೀನ ದೀನರನ್ನೂ ಅವನು ಪೂರ್ಣವಾಗಿ ಪರಿವರ್ತಿಸಬಲ್ಲ. ಮತ್ತು ಭಗವಂತನ ಅವತಾರ ತತ್ವವನ್ನು ನಾವು ಒಪ್ಪಲೇಬೇಕಾಗುತ್ತದೆ. ಏಕೆಂದರೆ ಎಲ್ಲಿಯವರೆಗೆ ನಾವು ಮನುಷ್ಯರಾಗಿದ್ದೇವೆಯೋ ಮನುಷ್ಯ ಭಗವಂತನನ್ನು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲೆವು. ನಮ್ಮ ಕಲ್ಪನೆಯ ಭಗವಂತನಿಗಿಂತ ಈ ಮನುಷ್ಯ ಭಗವಂತ ಬಹಳ ಮೇಲ್ಮಟ್ಟದಲ್ಲಿ ಇರುತ್ತಾನೆ. ನಮ್ಮ ಈ ಇಂದ್ರಿಯ, ಮನಸ್ಸು, ಬುದ್ಧಿಗಳ ಪರಿಮಿತಿಯನ್ನು ಅರ್ಥ ಮಾಡಿಕೊಂಡು ಭಗವಂತ ಅವತಾರನಾಗಿ ಮನುಷ್ಯನಾಗಿ ಆಗಮಿಸುತ್ತಾನೆ. ನಮ್ಮ ಮೇಲಿನ ಕರುಣೆಯಿಂದ ಅವನು ಅಹೇತುಕ ದಯಾಸಿಂಧುವಲ್ಲವೇ? ಆದ್ದರಿಂದ ಹಾಗೆ ಅವತಾರನು ಗುರುವಾಗಿ ಆಗಮಿಸಿದಾಗ ಆಧ್ಯಾತ್ಮಿಕ ಶಕ್ತಿಯ ಮಹಾಪೂರ ಲೋಕದಲ್ಲಿ ಪ್ರವಹಿಸುತ್ತದೆ. ಈ ಅಧ್ಯಾಯದಲ್ಲಿ ಸ್ವಾಮೀಜಿ ಅಂಥ ಅವತಾರ ಗುರುಗಳ ಕುರಿತಾಗಿ ಹೇಳುತ್ತಲಿಲ್ಲ. ಬೇರೆ ಗುರುಗಳನ್ನು ನಾವು ತೆಗೆದುಕೊಳ್ಳೋಣ. ಈ ಬೇರೆ ಗುರುಗಳು ಸಾಧನೆಯಿಂದ ಸಿದ್ಧಿಯನ್ನು ಪಡೆದಂತಹ ಸಿದ್ಧ ಪುರುಷರಾದಂತಹ ಗುರುಗಳು ಶಿಷ್ಯನಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು, ಜ್ಞಾನವನ್ನು ಯಾವ ರೀತಿ ಪ್ರಚೋದನೆ ಮಾಡುತ್ತಾರೆ? ಅವರು ಮಂತ್ರದ ಮೂಲಕ ಶಿಷ್ಯನಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಪ್ರಚೋದನೆ ಮಾಡುತ್ತಾರೆ. ಮಂತ್ರ ಎಂದರೆ ಏನು? ಯಾವ ಮಂತ್ರದ ಧ್ಯಾನ ಮನನದಿಂದ ಶಿಷ್ಯನಲ್ಲಿ ಆತ್ಮ ಅನುಭವ ಪ್ರಾಪ್ತಿಯಾಗುತ್ತದೆಯೋ ಆ ಮಂತ್ರ ಎಂದರೆ ಏನು? ಸ್ವಾಮೀಜಿ ಫಿಲಾಸಾಫಿಕಲಿ, ತಾತ್ವಿಕ ದೃಷ್ಟಿಯಿಂದ ಇದನ್ನು ವಿವರಿಸುತ್ತಾರೆ. ಇಡೀ ಜಗತ್ತಿನಲ್ಲಿ ನಾವು ಏನೇನನ್ನು ನೋಡುತ್ತೇವೆಯೋ ಅದೆಲ್ಲ ನಾಮ ರೂಪ. ಪೆನ್ನು ಒಂದು ಹೆಸರು, ಒಂದು ರೂಪ. ಮನೆ ಒಂದು ಹೆಸರು, ಒಂದು ರೂಪ. ಛಾವಣಿ ಒಂದು ಹೆಸರು, ಒಂದು ರೂಪ. ಮೇಜು ಒಂದು ಹೆಸರು, ಒಂದು ರೂಪ. ಮೊಬೈಲ್ ಒಂದು ಹೆಸರು, ಒಂದು ರೂಪ. ಹೀಗೆ ಇಡೀ ಜಗತ್ತಿನಲ್ಲಿ ನಾವು ಏನೇನನ್ನು ನೋಡುತ್ತೇವೆಯೋ ಅದೆಲ್ಲವೂ ನಾಮರೂಪಾತ್ಮಕವಾದದ್ದು. ವಿಶ್ವವನ್ನು ನಾವು ಬ್ರಹ್ಮಾಂಡ ಎಂದು ಕರೆದೆವು. ಈ ಶರೀರವನ್ನು ಪಿಂಡಾಂಡ
ಎಂದು ಕರೆದೆವು. ಬ್ರಹ್ಮಾಂಡ ಅಂದರೆ ಮ್ಯಾಕ್ರೋಕಾಸ್ಮ್. ಶರೀರ ಪಿಂಡಾಂಡ ಅಂದ್ರೇನು? ಮೈಕ್ರೋಕಾಸ್ಮ್. ಮನುಷ್ಯ ಎಂದು ಹೇಳಿದಾಗ ಮನಸ್ಸು ಎಂದು ಅರ್ಥ. ಮನುಷ್ಯ ಎಂದು ಹೇಳಿದಾಗ ಮನಸ್ಸು ಎಂದು ಅರ್ಥ. ಮನಸ್ಸು ಎಂದಾಗ ಚಿತ್ತ ವೃತ್ತಿಗಳಲ್ಲದೆ, ಥಾಟ್ ವೇವ್ಸ್ ಅಲ್ಲದೆ ಬೇರೇನೂ ಅಲ್ಲ. ಈಗ ಮನುಷ್ಯನ ಚಿತ್ತವೃತ್ತಿಗಳು ಎಂದು ಹೇಳಿದಾಗ ಅದು ಏನು? ಅದು ನಾಮರೂಪ ಅಲ್ಲದೆ ಬೇರೇನೂ ಅಲ್ಲ. ಹಾಗೆಂದ್ರೇನು? ನಮ್ಮ ಮನಸ್ಸಿನಲ್ಲಿ ಏನೇನು ವಿಚಾರಗಳು ಬರುತ್ತವೆಯೋ ಅವೆಲ್ಲದಕ್ಕೆ ಒಂದು ಹೆಸರು ಇದೆ, ಒಂದು ಆಕಾರ ಇದೆ. ಒಂದು ಹೆಸರು ಇದೆ, ಒಂದು ಆಕಾರ ಇದೆ. ಪೆನ್ನು, ಮೇಜು, ಫೋನು, ಹೀಗೆ ಇತ್ಯಾದಿ. ಅಂದ್ರೇನು? ಇಡೀ ವಿಶ್ವ ಬ್ರಹ್ಮಾಂಡ ನಾಮರೂಪಾತ್ಮಕವಾಗಿದೆ. ಪಿಂಡಾಂಡ ನಮ್ಮ ಒಂದೊಂದು ಚಿತ್ತವೃತ್ತಿಗಳೂ ನಾಮರೂಪಾತ್ಮಕವಾಗಿವೆ. ಯಾವುದನ್ನು ನಾವು ನೋಡಿ ಕೇಳುವ ಜಗತ್ತು, ಅನುಭವಿಸುವ ಜಗತ್ತು ಎಂದು ಹೇಳುತ್ತೇವೆಯೋ ಅದು ನಾಮರೂಪ ಸಂಘಾತವಲ್ಲದೆ ಮತ್ತೇನೂ ಅಲ್ಲ. ಸ್ವಾಮೀಜಿ ಹೇಳುತ್ತಾರೆ, ಜಗತ್ತಿನ ಒಂದು ನಿಯಮ ಏನು ಅಂದರೆ, ಯಾವುದು ಪಿಂಡಾಂಡದಲ್ಲಿ ಇದೆಯೋ, ವ್ಯಷ್ಟಿಯಲ್ಲಿ ಇದೆಯೋ, ಅದೇ ಬ್ರಹ್ಮಾಂಡದಲ್ಲಿ, ಸಮಷ್ಟಿಯಲ್ಲಿ, ವಿಶ್ವದಲ್ಲಿ ಇದೆ. ಆದ್ದರಿಂದ ನಾಮರೂಪಾತ್ಮಕವಾದ ಪಿಂಡಾಂಡವನ್ನು ನಾವು, ಆ ನಾಮರೂಪದ ಮೂಲವನ್ನು ನಾವು ಗ್ರಹಿಸುವುದಾದರೆ ಇಡೀ ವಿಶ್ವವನ್ನೇ ಅಥವಾ ವಿಶ್ವದ ಮೂಲವನ್ನು ತಿಳಿದುಕೊಂಡಂತೆ. ಉಪನಿಷತ್ತು ಇದನ್ನು ಯಾವ ರೀತಿ ಹೇಳಿತು? ಯಾವುದನ್ನು ತಿಳಿದುಕೊಂಡರೆ ಎಲ್ಲವನ್ನು ತಿಳಿದುಕೊಂಡಂತಾಗುತ್ತದೆಯೋ ಅದು ಏನು? ಅಥವಾ ವೇದಗಳು ಹೇಳುವ ಪ್ರಕಾರ ನಾವು ಮಣ್ಣನ್ನು ತಿಳಿದುಕೊಂಡರೆ ಮಣ್ಣಿನಿಂದ ಮಾಡಿದ ಮಡಿಕೆ, ಕುಡಿಕೆ, ಆಟದ ಸಾಮಾನು ಎಲ್ಲವನ್ನು ತಿಳಿದುಕೊಂಡಂತೆ ಆಗುತ್ತದೆ. ಹಾಗಾದರೆ ಯಾವುದು ಈ ಮಣ್ಣು? ನಾಮದ ಮೂಲ ರೂಪ, ಸೂಕ್ಷ್ಮ ರೂಪ. ಅದೇ ಮಂತ್ರ. ಮಂತ್ರ ಬೇರೆಯಲ್ಲ, ಭಗವಂತ ಬೇರೆಯಲ್ಲ. ನಮ್ಮ ಚಿತ್ತವೃತ್ತಿಯಲ್ಲಿ, ಚಿದಾಕಾಶದಲ್ಲಿ ಏಳುವಂತಹ ಪ್ರತಿಯೊಂದು ನಾಮ, ಆ ಎಲ್ಲ ನಾಮಕ್ಕೆ ಒಂದು ರೂಪ ಇದೆ. ಪ್ರತಿಯೊಂದು ರೂಪ, ಇದರ ಮೂಲ ಯಾವುದು? ಇದು ಪ್ರಶ್ನೆ. ಯಾವುದನ್ನು ನಾವು ನಾಮ ಎನ್ನುತ್ತೇವೆಯೋ ಅದು ರೂಪದ ಸೂಕ್ಷ್ಮ ರೂಪ, ಆಕಾರ. ಪೆನ್ನು ಅಂತ ಹೇಳಿದರೆ ನಾವು ನೋಡ್ತಾ ಇರುವ ಪೆನ್ನಿನ ಹೆಸರು, ಅದರದ್ದೇ ಸೂಕ್ಷ್ಮ ರೂಪ. ನಾವೊಂದು ಪೆನ್ನನ್ನು ನೋಡ್ತಾ ಇದ್ದರೆ ಅದನ್ನು ನಾವು ಪೆನ್ನು ಅಂತ ಕರೆಯುವುದು ಅದರ ಸ್ಥೂಲ ರೂಪ. ಇನ್ನೊಮ್ಮೆ ಹೇಳ್ತೇನೆ, ಯಾವುದನ್ನು ನಾವು ನಾಮ ಅಂತ ಹೇಳ್ತೇವೋ ಅದು ರೂಪದ ಸೂಕ್ಷ್ಮ ಫಾರ್ಮ್. ಯಾವುದು ರೂಪವೋ ಅದು ನಾಮದ ಸ್ಥೂಲ ಫಾರ್ಮ್, ಗ್ರಾಸ್ ಫಾರ್ಮ್. ಹಾಗೆಂದ್ರೇನು? ನಾಮ ರೂಪ ಎರಡೂ ಒಂದೇ. ನಾಮ ಸೂಕ್ಷ್ಮ, ರೂಪ ಸ್ಥೂಲ, ಗ್ರಾಸ್. ಸೂಕ್ಷ್ಮ ಅಂದರೆ ಸೆಟಲ್. ಹಾಗಾದರೆ
ಹಾಗಾದರೆ ಇಡೀ ವಿಶ್ವ ನಾಮರೂಪಾತ್ಮಕ ಎನ್ನುವುದಾದರೆ ಅದರ ಮೂಲ ಯಾವುದು? ಇದು ಪ್ರಶ್ನೆ. ಸ್ವಾಮೀಜಿ ಹೇಳುತ್ತಾರೆ, ಯಾರು ನಿರ್ಗುಣ ನಿರಾಕಾರ ಪರಬ್ರಹ್ಮನೋ ಅವನು ಜಗತ್ತನ್ನು ಸೃಷ್ಟಿ ಮಾಡಬೇಕು ಎಂದು ಸಂಕಲ್ಪ ಮಾಡಿದ, ಅಥವಾ ತಾನು ಬಹುವಾಗಬೇಕು ಎಂದು ಬಯಸಿದ. ಆಗ ನಾವು ಅದೇ ಬ್ರಹ್ಮನನ್ನು ಚತುರ್ಮುಖ ಬ್ರಹ್ಮ ಎಂದು ಕರೆದೆವು. ಅವನನ್ನೇ ಹಿರಣ್ಯಗರ್ಭ ಎಂದು ಕರೆದೆವು, ಮಹತ್ ಎಂದು ಕರೆದೆವು. ಈಗ ಹಿರಣ್ಯಗರ್ಭ ಅಥವಾ ಮಹತ್ ಜಗತ್ತಾಗಿ ವ್ಯಕ್ತವಾಗಬೇಕಾದ್ರೆ ಮೊದಲು ಅದು ಶಬ್ದದ ರೂಪವನ್ನು ತಾಳಿತು. ಆ ಶಬ್ದ ಓಂ. ಓಂ ಶಬ್ದ, ನಾಮ. ಆ ಶಬ್ದದ ಹಿನ್ನೆಲೆಯಲ್ಲಿರುವ ಐಡಿಯಾ, ತತ್ವ, ಅದನ್ನು ಸ್ವಾಮೀಜಿ ಎಟರ್ನಲ್ ಸ್ಫೋಟ ಎಂದು ಕರೆಯುತ್ತಾರೆ. ಭಗವಂತನೇ ಓಂ ಆದ. ನಾಮ ಬೇರೆಯಲ್ಲ, ನಾಮಿ ಭಗವಂತ ಬೇರೆಯಲ್ಲ. ಭಗವಂತನೇ ಓಂ ಆದ. ಓಂನಿಂದ ಇಡೀ ವಿಶ್ವ ಹೊರಹೊಮ್ಮಿ ಬಂದಿತು. ಆ ಎಟರ್ನಲ್ ಸ್ಫೋಟ ಐಡಿಯಾದಿಂದ, ಆ ತತ್ವದಿಂದ ಇಡೀ ಜಗತ್ತು ಹೊರಹೊಮ್ಮಿ ಬಂದಿತು. ಈ ಓಂ ಅನ್ನು ನಾವು ಅನಾಹತ ನಾದ ಅಥವಾ ಶಬ್ದ ಬ್ರಹ್ಮ ಅಥವಾ ನಾದ ಬ್ರಹ್ಮ ಎಂದು ಕರೆಯುತ್ತೇವೆ. ಈ ನಾದ ಬ್ರಹ್ಮ ಬೇರೆಯಲ್ಲ, ವಿಶ್ವ ಮ್ಯಾನಿಫೆಸ್ಟೆಡ್ ಯೂನಿವರ್ಸ್, ವ್ಯಕ್ತ ಜಗತ್ತು ಬೇರೆಯಲ್ಲ. ಏಕೆಂದರೆ ನಾಮರೂಪ ಬೇರೆಯಲ್ಲ ಎಂದು ನಾವು ಹಿಂದೆ ನೋಡಿದೆವು. ಈಗ ನಮಗೆ ಒಂದು ಪ್ರಶ್ನೆ ಬರುತ್ತೆ. ಈ ಒಂದು ವಸ್ತುವನ್ನು ನಾವು ಪೆನ್ನು ಅಂತ ಕೂಡ ಕರೆಯಬಹುದು, ಲೇಖನಿ ಅಂತ ಕೂಡ ಕರೆಯಬಹುದು. ಒಂದೇ ರೂಪಕ್ಕೆ ಎರಡು ಬೇರೆ ಬೇರೆ ನಾಮ ನೋಡಿದ್ವಿ. ಹಾಗೆಯೇ ಈ ಭಗವಂತನಿಗೆ ಓಂ ಅಂತ ಒಂದೇ ನಾಮದಿಂದ ಕರೆಯಬೇಕಾ, ಅಥವಾ ಇನ್ನೂ ಹಲವು ನಾಮಗಳು ಇರಬಹುದಾ? ಹೇಗೆ? ಸ್ವಾಮೀಜಿ ಹೇಳುತ್ತಾರೆ, ಇಲ್ಲ, ಓಂ ಒಂದೇ ಅವನ ನಾಮ. ಓಂ ಒಂದೇ ಅವನ ನಾಮ. ಬೇರೆ ಬೇರೆ ನಾಮಗಳಿಂದ ಅವನನ್ನು ಕರೆಯಲಾಗದು. ಈಗ ನಾವೆಲ್ಲ ಪ್ರಶ್ನೆ ಕೇಳಬಹುದು, ಎಷ್ಟೊಂದು ಮಂತ್ರಗಳಿವೆ, ಎಷ್ಟೊಂದು ಬೀಜ ಮಂತ್ರಗಳಿವೆ, ಎಷ್ಟೊಂದು ಇಷ್ಟ ದೇವರ ಮಂತ್ರಗಳೆಲ್ಲ ಇವೆ. ಅವೆಲ್ಲ ಓಂನ ಅಭಿವ್ಯಕ್ತಿಗಳೇ, ಅವೆಲ್ಲ ಓಂನ ಎಕ್ಸ್ಪ್ಲನೇಷನ್ಸ್, ಓಂನ ವಿಸ್ತಾರಗಳು ಹೊರತು ಬೇರೆ ಶಬ್ದ ಅಲ್ಲ. ಹೇಗೆ ಪೆನ್ನು ಶಬ್ದ ಬೇರೆ, ಲೇಖನಿ ಶಬ್ದ ಬೇರೆ, ಹಾಗೆ ಬೇರೆ ಶಬ್ದ ಅಲ್ಲ. ಅವೆಲ್ಲ ಒಂದೇ ಮಂತ್ರಗಳು. ಯಾಕೆಂದರೆ ಆ ಎಲ್ಲ ಮಂತ್ರಗಳು ಕೊನೆಗೆ ಓಂಕಾರದಲ್ಲಿ ಲಯವಾಗುತ್ತವೆ. ಸ್ವಾಮೀಜಿ ಹೇಳುವ ಪ್ರಕಾರ ಓಂ ಒಂದೇ ಭಗವಂತನ ನಾಮ. ತಸ್ಯ ವಾಚಕ ಪ್ರಣವ. ಅವನ ಹೆಸರು ಓಂ. ಯಾಕೆ ಅವನ ಹೆಸರು ಓಂ? ಯಾಕೆ ಅವನನ್ನು ಬೇರೆ ಹೆಸರಿನಿಂದ ಕರೆಯಬಾರದು? ಸ್ವಾಮೀಜಿ ಹೇಳ್ತಾರೆ, ಈ ಓಂ ಶಬ್ದ ಇದೆಯಲ್ಲ, ಅನಾಹತ. ಈ ಓಂ ಶಬ್ದ ಇದೆಯಲ್ಲ, ಎಷ್ಟು ವ್ಯಾಪಕವಾದದ್ದು ಅಂದರೆ ಅದು ವರ್ಣಮಾಲೆಯ ಎಲ್ಲ ಅಕ್ಷರಗಳನ್ನು ತನ್ನಲ್ಲಿ ಸೇರಿಸಿಕೊಂಡಿದೆ.
ಹಾಗೆಂದರೇನು? ಓಂ ಅಂತ ಹೇಳಿದಾಗ ಅದರಲ್ಲಿ ಓಂ ಅ ಉ ಮ 3 ಅಕ್ಷರಗಳು ಸೇರಿಕೊಂಡಿವೆ. ಅ ಶಬ್ದ ನಾಭಿಯಿಂದ ಹೊರಹೊಮ್ಮುವ ಶಬ್ದ. ಅ ಶಬ್ದ ಬೇರೆಲ್ಲ ಅಕ್ಷರಗಳನ್ನು ತನ್ನಲ್ಲಿ ಒಳಗೊಂಡಿದೆ. ಅದಕ್ಕಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಅಕ್ಷರಾಣಾಂ ಅಕಾರೋಸ್ಮಿ, ಅಕ್ಷರಗಳಲ್ಲಿ ನಾನು ಅಕಾರ ಎಂದು ಹೇಳಿದ್ದಾನೆ. ಆ ಶಬ್ದ ಇದೆಯಲ್ಲ, ನಾಭಿಯಿಂದ ಹೊರಹೊಮ್ಮುತ್ತೆ, ಉಳಿದ ಎಲ್ಲ ಅಕ್ಷರಗಳನ್ನು ತನ್ನಲ್ಲಿ ಸೇರಿಸಿಕೊಂಡಿದೆ. ಉ ಅಂತ ಹೇಳಿದಾಗ ನಮ್ಮ ಒಳಗಡೆ ಗಂಟಲಿನ ಹತ್ತಿರ ನಾಲಿಗೆ ಆರಂಭ ಆಗುತ್ತಲ್ಲ, ಅಲ್ಲಿಂದ ಹಿಡಿದುಕೊಂಡು ನಾಲಿಗೆಯ ತುದಿಯವರೆಗೆ, ಕಂಠದಿಂದ ಹಿಡಿದುಕೊಂಡು ನಾಲಿಗೆಯ ತುದಿಯವರೆಗೆ ಯಾವ ಯಾವ ಅಕ್ಷರಗಳು ರೋಲಿಂಗ್ ವರ್ಡ್ಸ್ ಉರುಳುವ ಧಾಟಿಯಲ್ಲಿ ಉಚ್ಚರಿಸಲ್ಪಟ್ಟಿವೆಯೋ ಆ ಎಲ್ಲ ಅಕ್ಷರಗಳು ಉ ಶಬ್ದದಲ್ಲಿ ಅಂತರ್ಗತವಾಗಿವೆ. ಮ ಅಂತ ಹೇಳಿದಾಗ ನಮ್ಮ ತುಟಿ ಮುಚ್ಚಿಕೊಳ್ಳುತ್ತೆ. ಮ ಅಂತಿಮ ಶಬ್ದ ಮ. ಹೀಗೆ ಜಗತ್ತಿನಲ್ಲಿ ಯಾವ ಯಾವ ಅಕ್ಷರಗಳಿವೆಯೋ ಯಾವ ಯಾವ ಅಕ್ಷರಗಳಿವೆಯೋ, ಯಾವ ಯಾವ ಶಬ್ದಗಳಿವೆಯೋ ಅವೆಲ್ಲವೂ ಓಂನಲ್ಲಿ ಸೇರಿಕೊಂಡಿವೆ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ಭಗವಂತನ ಹೆಸರು ಓಂ. ಓಂ ಇದೇ ಮಂತ್ರ. ಈ ಮಂತ್ರವನ್ನು ಗುರು ಶಿಷ್ಯನಿಗೆ ಉಪದೇಶಿಸುತ್ತಾನೆ. ಶಿಷ್ಯ ಇದನ್ನು ಧ್ಯಾನಿಸಿ ಮನನ ಮಾಡಿ ಅದರ ಅರ್ಥ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುತ್ತಾನೆ. ನಮಸ್ಕಾರ.